ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಯಾ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ನಿಮ್ಮ ಜೊತೆ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಅಂದರೆ ಪ್ರೆಗ್ನೆನ್ಸಿ ರಿಪೋರ್ಟ್ಸಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ನೋಡಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮಂಥ ಹೊಸ ಬ್ಲಾಗರ್ಸಿಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊತಿದ್ದೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಟೋಟಲಾಗಿ ಸ್ಕ್ಯಾನ್ ಮಾಡಿಸಿರೋದು 5 ಸ್ಕ್ಯಾನ್ ಆಗಿದೆ. ಅಂದರೆ ಒಂದು ಡೇಟಿಂಗ್ ಸ್ಕ್ಯಾನ್ ಆಗಿರುತ್ತೆ, ಸೆಕೆಂಡ್ ಬಂದು NT ಸ್ಕ್ಯಾನ್, ಥರ್ಡ್ ಬಂದು ಅನೋಮಲಿ ಸ್ಕ್ಯಾನ್, ಫೋರ್ತ್ ಬಂದು ಗ್ರೋತ್ ಸ್ಕ್ಯಾನ್, ಫಿಫ್ತ್ ಬಂದು ಲಾಸ್ಟ್ ಇನ್ನೇನು ಟೈಮ್ ಆಫ್ ಡೆಲಿವರಿಯಲ್ಲಿ ಮಾಡ್ತಾರಲ್ಲ, ಅಂದರೆ ಹೇಗಿದೆ ಮಗು, ವೆಯ್ಟ್ ಎಷ್ಟಿದೆ ಅಂತ ಆ ಸ್ಕ್ಯಾನ್ ಮಾಡಿಸಿದ್ದೀನಿ. ಸೊ 5 ಸ್ಕ್ಯಾನ್ಸ್ ನಂದು ಆಗಿದೆ. ನೋಡೋಣ ಬನ್ನಿ ಹೇಗೆ ಸ್ಕ್ಯಾನ್ ರಿಪೋರ್ಟ್ಸ್ ಏನೇನಿರುತ್ತೆ ಅಂತ ನೋಡೋಣ. ನನ್ನ ಫಸ್ಟ್ ಸ್ಕ್ಯಾನ್ ಆಗಿರುತ್ತೆ. ಡಾಕ್ಟರ್ ಸಂಧ್ಯಾ, ರೆಫರ್ಡ್ ಬೈ ನಾನು ಸಂಧ್ಯಾ ಮೇಡಮ್ ಹತ್ರ ತೋರಿಸ್ಕೊತಾ ಇದ್ದಿದ್ದು. ಅಂದರೆ ಅದು ಪಟ್ಟದಕಲ್ಲದಲ್ಲಿರೋದು. ಸೊ ನಂದು LMP ಡೇಟ್ ಬಂದು 22/12/2023. ಸೊ LMP ಪ್ರಕಾರ ನಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು 27/9/2024. ಬಟ್ ಗೆಸ್ಟೇಷನಲ್ ಸ್ಯಾಕ್ ಅಂದರೆ ಡೆವಲಪ್ಮೆಂಟ್ ನೋಡಿಕೊಂಡು ನಮಗೆ ಇನ್ನೊಂದು ಕರೆಕ್ಟೆಡ್ EDD ಡೇಟ್ ಕೊಟ್ಟಿದ್ರು. ಅದರದ್ದು ಪ್ರಕಾರ ಬಂದರೆ 12/10/2024ಗೆ ನನಗೆ EDD ಡೇಟ್ ಕೊಟ್ಟಿದ್ದು. ಸೊ ಇದು ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ ನಂದು. ಸೊ ನೀವು ಫಸ್ಟ್ ಏನು ನೋಡಬೇಕು, ಇಂಟ್ರಾಯೂಟ್ರೈನ್ ಗೆಸ್ಟೇಷನ್ ಅಂದರೆ ಸಿಂಗಲ್ ಬೇಬಿ. ಸೊ ಅಲ್ಲಿಂದ ಹಾಗೆ ಬಂದರೆ ಕೆಳಗಡೆ ನಿಮಗೆ ಯೂಟ್ರಸ್ಸು ಮತ್ತು ರೈಟ್ ಓವರಿ, ಲೆಫ್ಟ್ ಓವರಿ ಅದೆಲ್ಲ ನಾರ್ಮಲ್ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಮತ್ತು ಸರ್ವಿಕ್ಸ್ ಮೆಷರ್ಮೆಂಟ್ ಹಾಕಿರ್ತಾರೆ 3.50 ಸೆಂಟಿಮೀಟರ್ಸ್ ಇನ್ ಲೆಂತ್. ಸೊ ಅಲ್ಲಿಂದ ಹಾಗೆ ಬಂದರೆ ನೀವು ನೋಡ್ಬೋದು ಫೀಟಸ್ದು ಗೆಸ್ಟೇಷನಲ್ ಸ್ಯಾಕ್ ಅಂದರೆ ಏನು ಅಂದರೆ ಒಂದು ಫ್ಲೂಯಿಡ್ ಕಂಟೆಂಟ್ ಏನಾದರೂ ನಮಗೆ ಕಾಣಿಸ್ತಾ ಇದೆಯಾ, ಯುಟ್ರಸಲ್ಲಿ ಫ್ಲೂಯಿಡ್ ಕಂಟೆಂಟ್ ಏನಾದರೂ ಕಾಣಿಸ್ತಿದೆ ಅಂದರೆ ಹೌದು ಕಾಣಿಸ್ತಿದೆ. ಸೊ ಅದು ಯಾವ ಥರ ಅಂದರೆ ಯೋಕ್ ಸ್ಯಾಕ್ ಪ್ರೆಸೆಂಟ್. ಯೋಕ್ ಸ್ಯಾಕ್ ಅಂದರೆ ಏನು ಅಂದರೆ ಅದೊಂದು ಆರ್ಗನ್ನು ಯಾವುದು ನಮಗೆ ಸೆಲ್ಸ್ ಕೊಡುತ್ತೆ. ಫೀಟಸಿಗೆ ಸೆಲ್ಸ್ ಆಗಲಿ, ಸ್ಟ್ರಕ್ಚರ್ ಆಗಲಿ, ಅಥವಾ ಫುಡ್ನ ಕೊಡೋದಾಗಲಿ ಅದನ್ನು ಯೋಕ್ ಸ್ಯಾಕ್ ಮಾಡುತ್ತೆ. ಸೊ ಯೋಕ್ ಸ್ಯಾಕ್ದು ಮೆಷರ್ಮೆಂಟ್ ಏನಿರುತ್ತೆ 3.1 ಮಿಲಿಮೀಟರ್ ಇರುತ್ತೆ. ಸೊ ಅದನ್ನು ಕೊಟ್ಟಿದ್ರು. ಹಾಗೆ ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಕಾರ್ಡಿಯಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ. ನಮ್ಮ ಪುಟಾಣಿದು ಫೀಟಲ್ ಹಾರ್ಟ್ ರೇಟ್ ಬಂದು 143 ಬೀಟ್ ಪರ್ ಮಿನಿಟ್ ಇತ್ತು. ಸೊ ಎಂಡ್ ಆಫ್ ದ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನೀವು ನೋಡ್ಬೋದು CRL ಅಂತ ಮೆನ್ಷನ್ ಮಾಡಿದರೆ. CRL ಅಂದರೆ ಕ್ರೌನ್ ರಂಪ್ ಲೆಂತ್ ಅಂತ. ಅಂದರೆ ನಿಮ್ಮ ಫೀಟಸ್ ಎಷ್ಟು ಹೈಟ್ ಇರುತ್ತೆ ಅಂತ, ಉದ್ದಳತೆ ಇರುತ್ತಲ್ಲ, ಎಷ್ಟು ಉದ್ದಳತೆ ಅದನ್ನು ನಿಮಗೆ ಮೆನ್ಷನ್ ಮಾಡ್ತಾರೆ. 10.5 ಮಿಲಿಮೀಟರ್. ಅದರಿಂದನೇ ನಿಮಗೆ ಎಷ್ಟು ವೀಕ್ಸ್ ಇತ್ತು ಇದೆ ಮಗುದು ಅಂತ ಗೊತ್ತಾಗೋದು. ಸೊ 10.5 ಮಿಲಿಮೀಟರ್ ಅಂದರೆ 7 ವೀಕ್ಸ್ 1 ಡೇ ಆಗಿದೆ ಅಂತ. ಸೊ ನಿಮಗೆ ಲಾಸ್ಟಲ್ಲಿ ಇಂಪ್ರೆಷನ್ ಕೊಟ್ಟಿರ್ತಾರೆ ಏನು ಅಂದರೆ ಇಂಟ್ರಾಯೂಟ್ರೈನ್ ಗೆಸ್ಟೇಷನ್ ಕರೆಸ್ಪಾಂಡೆಂಟ್ ಟು ಗೆಸ್ಟಲ್ ಏಜ್ ಆಫ್ 7 ವೀಕ್ಸ್ 1 ಡೇ ಆಗಿದೆ ಅಂತ. ಬಟ್ ನನ್ನ ಪ್ರಕಾರ ಎಷ್ಟಾಗಿತ್ತು, 2.5 ಮಂತ್ಸ್ ಅಂದರೆ 2 ಮಂತ್ಸ್ ಮೇಲೆ 1 ವೀಕ್ ಆಗಿತ್ತು. ಬಟ್ ಫೀಟಸ್ ಪ್ರಕಾರ ನನಗೆ 7 ವೀಕ್ಸ್ 1 ಡೇಸ್ ಆಗಿತ್ತು. ಇದು ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಕೆಲವೊಬ್ರು ವೇರಿ ಆಗುತ್ತೆ ಇದು. ಸೊ ನನಗೆ ಫೀಟಲ್ ಗೆಸ್ಟೇಷನಲ್ ಏಜ್ ಪ್ರಕಾರ ನನಗೆ ಕರೆಕ್ಟೆಡ್ EDD ಡೇಟ್ ಬಂದು October 12 ಇದ್ದಿದ್ದು. ಸೊ 12/10/2024 ನನಗೆ EDD ಡೇಟ್ ಕೊಟ್ಟಿದ್ದು. ಇದು ಬಂದು ನನ್ನ ಫಸ್ಟ್ ಸ್ಕ್ಯಾನ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ನನ್ನ ಸೆಕೆಂಡ್ ಸ್ಕ್ಯಾನ್ ಆಗಿರುತ್ತೆ. ನಾನು 3 ಮಂತ್ಸಿಂದ ಬೇರೆ ಡಾಕ್ಟರ್ ಹತ್ರ ನಾನು ತೋರಿಸ್ಕೊಳ್ಳೋಕೆ ಶುರು ಮಾಡಿದೆ. ಅಂದರೆ ಡಾಕ್ಟರ್ ಉಮಾ ಅಂತ. ತುಂಬ ದೂರ ಆಗ್ತಿತ್ತು, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ನಾನು ಉಮಾ ಡಾಕ್ಟರ್ಗೆ ತೋರ್ಸೋಕೆ ಶುರು ಮಾಡಿದೆ. 3 ಮಂತ್ಸ್ LMP ಡೇಟ್ ಎಲ್ಲ ಮೆನ್ಷನ್ ಮಾಡ್ತಾರೆ, EDD ಡೇಟ್ ಮತ್ತು ಕರೆಕ್ಟಾಗಿ EDD ಡೇಟ್ ಮೆನ್ಷನ್ ಮಾಡಿದ್ರು. ನೋಡ್ಬೋದು ನೀವು NT ಸ್ಕ್ಯಾನ್ ರಿಪೋರ್ಟ್ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಯಾರು ಇದನ್ನು ಮಿಸ್ ಮಾಡಬೇಡಿ, ಇದನ್ನು ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲೂ ನೀವು ನೋಡ್ಬೋದು ಸಿಂಗಲ್ ಯೂಟ್ರೈನ್ ಗೆಸ್ಟೇಷನ್ ಅಂದರೆ ಸಿಂಗಲ್ ಬೇಬಿ ಇದೆ ಅಂತ ಕೊಟ್ಟಿರ್ತಾರೆ. ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸಲ್ಲೂ ಸರ್ವಿಕ್ಸ್ ಮೆಷರ್ಮೆಂಟ್ ಹಾಕೇ ಇರ್ತಾರೆ. ಸರ್ವಿಕ್ಸ್ ಮೆಷರ್ 3.79 ಸೆಂಟಿಮೀಟರ್ ಇನ್ ಲೆಂತ್. ಸೊ ಹಾಗೆ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ಫುಲ್ಲು ನಿಮಗೆ ಏನು ಅಂದರೆ ಥರ್ಡ್ NT ಸ್ಕ್ಯಾನಲ್ಲಿ ನಿಮಗೆ ಫೀಟಸ್ದು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮಗೆ ಥರ್ಡ್ NT ಸ್ಕ್ಯಾನಲ್ಲೇ ಗೊತ್ತಾಗೋದು ಯಾವ ಪ್ಲೆಸೆಂಟಾ ಇದೆ ಅಂತ. ಸೊ ನೀವು ನೋಡ್ಬೋದು ನನ್ನ ಪ್ಲೆಸೆಂಟಾ ಬಂದು ಪೋಸ್ಟೀರಿಯರ್ ವಾಲ್ ಇದೆ, ಪೋಸ್ಟೀರಿಯರ್ ಅಂತ. ಸೊ ಲಿಕ್ಕರ್ ಒಂದು ಅಡಿಕ್ವೇಟ್ ಚೆನ್ನಾಗಿದೆ, ನೀರು ಚೆನ್ನಾಗಿದೆ ಅಂತ. ಅಂಬೆರಿಕಲ್ ಕಾರ್ಡಿಗೆ 2 ಆರ್ಟರ್ಸ್ ಮತ್ತು 1 ವೇನ್ ಇದೆ. ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಇದೆ, ಕಾರ್ಡಿಯಕ್ ಆ್ಯಕ್ಟಿವಿಟಿನೂ ಪ್ರೆಸೆಂಟ್ ಇದೆ. ಫೀಟಲ್ ಹಾರ್ಟ್ ರೇಟ್ ಬಂದು
160 ಬೀಟ್ ಪರ್ ಮಿನಿಟ್ ಇತ್ತು. ಸೊ NT ಸ್ಕ್ಯಾನಲ್ಲಿ ಏನಾಯಿತು ಅಂದರೆ ನನಗೆ ಫಸ್ಟು ಒಂದ್ಸರಿ ಸ್ಕ್ಯಾನ್ ಮಾಡಿದ್ರು, ಅದು ನನಗೆ ಸರಿಯಾಗಿ ಶೋ ಆಗಲಿಲ್ಲ. ಬೇಬಿ ಉಲ್ಟಾ ಇತ್ತು ಅಂತ ನನಗೆ ಸರಿಯಾಗಿ ಶೋ ಆಗಲಿಲ್ಲ. ಮತ್ತೆ ನನಗೆ ತಿಂಡಿ ತಿನ್ಕೊಂಡು ಬಂದು ಹಾಫ್ ಆನ್ ಅವರ್ ವಾಕ್ ಮಾಡಿಸಿ ಮತ್ತೆ ಸ್ಕ್ಯಾನ್ ಮಾಡೋದ್ರಿಂದ ನೋಡಿ 160 ಬೀಟ್ ಪರ್ ಮಿನಿಟ್ ತೋರಿಸ್ತಂದರೆ ಫೀಟಲ್ ಬೇಬಿ ಆ್ಯಕ್ಟಿವ್ ಇದ್ಲು ಅಂತ ಅನಿಸುತ್ತೆ. ಸೊ 160 ಬೀಟ್ ಪರ್ ಮಿನಿಟ್ ಇದೆ. ಸೊ ನೀವಿಲ್ಲಿ ನೋಡ್ಬೋದು BPD, HC, AC, ಫೀಟಲ್ ಲೆಂತ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನಿಮಗೆ. ಸೊ CRL ಆವಾಗಲೇ ಹೇಳ್ದಂಗೆ ಕ್ರೋನ್ ರಂಪ್ ಲೆಂತ್ ಬಂದು 3 ಮಂತ್ಸಿಗೆ ಎಷ್ಟಿತ್ತು, 3.5 ಮಂತ್ಸಿಗೆ ಅಂದರೆ 69.3 ಮಿಲಿಮೀಟರ್. ಅಂದರೆ ಅದ್ರ ಪ್ರಕಾರ ನಂದು ಗೆಸ್ಟೇಷನಲ್ ಏಜ್ ಏನಾಗಿತ್ತು 13 ವೀಕ್ಸ್ 1 ಡೇ. ನೀವಿಲ್ಲಿ ನೋಡ್ಬೋದು 13 ವೀಕ್ಸ್ 1 ಡೇ ಅಂದರೆ 3 ಮಂತ್ಸ್ ಮೇಲೆ 1 ವೀಕ್ ಆಗಿತ್ತು. ಸೊ ನೀವಿಲ್ಲೆಲ್ಲ ನೋಡ್ಬೋದು, ಎಲ್ಲ ನಮಗೆ ಮಿಲಿಮೀಟ್ರಲ್ಲಿ ಅಂದರೆ ಮೆನ್ಷನ್ ಮಾಡಿರ್ತಾರೆ. ನಾಸಲ್ ಬೋನ್ ಬಂದು 2.9 ಮಿಲಿಮೀಟರ್, ನ್ಯೂಕಲ್ ಟ್ರಾನ್ಸ್ಕಲೆನ್ಸಿ ಬಂದು 1.2 ಮಿಲಿಮೀಟರ್, ಡಕ್ಟಸ್ ವೆನಸ್ ಬಂದು ನಾರ್ಮಲ್ ಫ್ಲೋ, ಅದು ಬಂದು ಬ್ಲಡ್ ಎಲ್ಲ ಕರೆಕ್ಟಾಗಿ ಫ್ಲೋ ಆಗ್ತಿದೆಯಾ ಅಂತ. ಸೊ ನಾರ್ಮಲ್ ಇದೆ. ಮೇಯ್ನಾಗಿ NT ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅಂದರೆ ನ್ಯೂಕಲ್ ಟ್ರಾನ್ಸ್ಕಲೆನ್ಸಿ ತಿಳ್ಕೊಳ್ಳೋದಕ್ಕೆ. ನ್ಯೂಕಲ್ ಟ್ರಾನ್ಸ್ಕಲೆನ್ಸಿ ಏನು ಅಂದರೆ ನೆಕ್ ಹಿಂದ್ಗಡೆ ಎಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ ಕಲೆಕ್ಟ್ ಆಗಿದೆ ಅಂತ, ಹಾಗೆ ನಾಸಲ್ ಬೋನ್ ಅಂದರೆ ಮೂಗಿನ ಮೂಳೆ ಕರೆಕ್ಟಾಗಿ ಬೆಳವಣಿಗೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ NT ಸ್ಕ್ಯಾನ್ ಮಾಡಿಸ್ತಾರೆ. ಹಾಗೆ ನೆಕ್ಸ್ಟ್ ಬಂದರೆ ನೀವಿಲ್ಲಿ ನೋಡ್ಬೋದು ಹೆಡ್ ಬಂದು ಆಲ್ರೆಡಿ 3.5 ಮಂತ್ಸಿಗೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಬರೋದಕ್ಕೆ, ಎಲ್ಲ ಡೆವಲಪ್ಮೆಂಟ್ ಸ್ಟೇಜಲ್ಲಿರುತ್ತೆ. ಲ್ಯಾಟ್ರಲ್ ವೆಂಟ್ರಿಕಲ್ ಸೀನ್ ಆ್ಯಂಡ್ ಬೋತ್ ಕೋರಿಡ್ ಪ್ಲೆಕ್ಸಸ್ ಅಪಿಯರ್ಸ್ ನಾರ್ಮಲ್ ಅಂತ ಇದೆ. ನೆಕ್ ಬಂದು ಸೀನ್, ಸ್ಪೈನ್ ಸೀನ್ ಅಂದರೆ ನೆಕ್ ಅಂದರೆ ಕುತ್ತಿಗೆ, ಸ್ಪೈನ್ ಅಂದರೆ ಬೆನ್ನಿನ ಮೂಳೆ, ಫೇಸ್ ಬಂದು ಎಲ್ಲ ಕರೆಕ್ಟಾಗಿದೆ ಅಂತ ತೋರಿಸಿದ್ದಾರೆ. ಹಾರ್ಟ್ ಕಾರ್ಡಿಯಕ್ ಆಕ್ಟಿವಿಟಿ ಪ್ರೆಸೆಂಟ್, ಅಬ್ಡಮನ್ ಬಂದು ಹೊಟ್ಟೆ, KUB ಬಂದು ಬ್ಲ್ಯಾಡರ್, ಎಕ್ಸ್ಟ್ರಿಮಿಟೀಸ್ ಅಂದರೆ ಬೇರೆದೆಲ್ಲ ಏನೇನು ಅಂಶಗಳು ಮಗುನಲ್ಲಿ ಬೆಳೀತಾ ಇದೆಯೋ ಅದೆಲ್ಲ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಸಿಂಗಲ್ ಲೈವ್ ಇಂಟ್ರಾಯೂಟ್ರೈನ್ ಅಂದರೆ ಸಿಂಗಲ್ ಬೇಬಿನೇ ಇರೋದು. ಎಷ್ಟು ಗೆಸ್ಟೇಷನ್ಸ್ ಏಜ್ ಬಂದು 13 ವೀಕ್ಸ್ 1 ಡೇ ಆಗಿದೆ. ಸೊ EDD ನಂದು ಆವಾಗ ಚೇಂಜ್ ಆಗುತ್ತೆ, ಮತ್ತು 3.5 ಮಂತ್ಸಲ್ಲಿ ನಂದು ಚೇಂಜ್ ಆಗುತ್ತೆ. ಅಕ್ಟೋಬರ್ 6ಗೆ ಬರುತ್ತೆ. 12 ಅಕ್ಟೋಬರ್ ಇದ್ದಿದ್ದು ನಂಗೆ ಅಕ್ಟೋಬರ್ 6ಗೆ ಬರುತ್ತೆ. ನೋಡ್ಬೋದು ಅಕ್ಟೋಬರ್ 6 ±5 ಡೇಸ್ ಅಂತ ಇದೆ. ಮತ್ತು ನೀವಿಲ್ಲಿ ನೋಡ್ಬೋದು ಇದೆಲ್ಲ ಕೊಟ್ಟಿರ್ತಾರೆ, ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಹಾರ್ಟ್ ಬೀಟು ನೋಡ್ಬೋದು ನೀವಿಲ್ಲಿ. ಸೊ ಇಷ್ಟೇ ಬಂದು 3rd ಮಂತದ್ದು ಇಷ್ಟೇ. 3rd ಮಂತ್ ಕಂಪಲ್ಸರಿ ನೀವು ಮಾಡಿಸ್ಲೇಬೇಕಾಗತ್ತೆ. 3rd ಮಂತದ್ದು ಸ್ಕ್ಯಾನು ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಬೇಡಿ, NT ಸ್ಕ್ಯಾನ್ ಮಾಡಿಸಿ. ನೆಕ್ಸ್ಟ್ ಇದು ಬಂದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರೆ. 3 ಮಂತ್ಸ್ NT ಸ್ಕ್ಯಾನ್ ಮಾಡಿಸ್ತೀವಲ್ಲ ಆ ಟೈಮಲ್ಲೇ ಮಾಡಿಸ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ ಬಂದು ತುಂಬ ರೀಸನ್ಸಿಗೆ ಮಾಡಿಸ್ತಾರೆ. ಫಸ್ಟ್ ಮೇನ್ ರೀಸನ್ ಬಂದು ರಿಲೇಷನಲ್ಲಿ ಮ್ಯಾರೇಜ್ ಆಗಿದ್ರೆ. ಸೊ ನನಗೆ 2 ರೀಸನಿಂದ ನಾನು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಬೇಕಾಗಿ ಬಂತು. ಫಸ್ಟ್ ರೀಸನ್ ಬಂದು ನಮ್ಮದು ರಿಲೇಷನಲ್ಲೇ ಮ್ಯಾರೇಜ್ ಆಗಿರೋದು. ಸೊ ಹಾಗಾಗಿ ಸೆಕೆಂಡ್ ರೀಸನ್ ಬಂದು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು ಡಬಲ್ ಮಾರ್ಕರ್ ಟೆಸ್ಟಲ್ಲಿ ಬ್ಲಡ್ ತೊಗೋತಾರೆ. ನಮ್ಮದು ಯಾರು ಕನ್ಸೀವ್ ಇರ್ತಾರೋ ಅವ್ರದ್ದು ಬ್ಲಡ್ ತೊಗೊಂಡು, ಮತ್ತು ಬೇಬಿದು ನಂಬರ್ ಆಫ್ ಫೀಟಸ್ 1, LMP ಡೇಟು, CRL ಮೆಷರ್ಮೆಂಟ್ ಎಲ್ಲ ತೊಗೊಂಡು ಮಾಡ್ತಾರೆ. ಸೊ ಇದರಲ್ಲಿ ಏನೇನೋ ಇರುತ್ತೆ. ರಿಸಲ್ಟು ಸ್ಕ್ರೀನಿಂಗ್ ಟೆಸ್ಟ್ ಇಸ್ ನೆಗೆಟಿವ್ ಅಂದರೆ 1:63367 ಫಾರ್ ಡೌನ್ ಸಿಂಡ್ರೋಮ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಇದೆ. ಏನಾದರೂ ಪ್ರಾಬ್ಲಮ್ ಇದ್ದರೆ, ಬೇಬಿ ಡೆವಲಪ್ಮೆಂಟ್ ಆಗಿಲ್ಲ ಅಥವಾ ಏನೋ ಕ್ರೋಮೋಸೋಮ್ಸ್ ಪ್ರಾಬ್ಲಮ್ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಈ ಟೆಸ್ಟಿಂದ ಗೊತ್ತಾಗುತ್ತೆ ಅಂತ ಇದನ್ನು ನಾವು ಮಾಡಿಸ್ತೀವಿ. ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಇದನ್ನು ಮಾಡಿಸಿರಲಿಲ್ಲ, ಈ ಪಾಪುಗೆ ಮಾಡಿಸ್ಬೇಕಾದಂಥ ಅವಶ್ಯಕತೆ ಬಂತು. ಸೊ ಹಾಗಾಗಿ ಮಾಡಿಸಿರೋದು. ರೀಸನ್ 1 ರಿಲೇಷನ್ ಮ್ಯಾರೇಜ್, ರೀಸನ್ 2 ಬೇರೆಯೇ ಇದೆ. ಸೊ ಅದನ್ನು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಡಬಲ್ ಮಾರ್ಕರ್ ಟೆಸ್ಟು. ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ದಯವಿಟ್ಟು ಮಾಡಿಸಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಮಾಡಿಸ್ದೆ ಬರೀ NT ಸ್ಕ್ಯಾನ್ ಮಾಡಿಸೋದೆಲ್ಲ ಮಾಡಿಬಿಡಿ, ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿ. ನೆಕ್ಸ್ಟ್ ಇದು ಬಂದು 5th ಮಂತ್ ಸ್ಕ್ಯಾನು, ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಸೊ ನಾನು ಎಲ್ಲದಕ್ಕೂ ವೀಕ್ ಕೇರ್ಗೆ ಹೋಗಿರೋದು. ವೀಕ್ ಕೇರಲ್ಲಿ ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡೋರು ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಇರ್ತಾರೆ. ಸೊ ಏನೇ ಇದ್ರೂ ನೀವು ಅಲ್ಲೇ ಕ್ವಶನ್ಸ್ನ ಕೇಳ್ಬೋದು. ನನಗೆ ವೀಕ್ ಕೇರ್ ಏನು ನನಗೆ ಆ ಥರ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಅಲ್ಲೂ ನಿಮಗೆ ಮೆನ್ಷನ್ ಮಾಡ್ತಾರೆ, ಸಿಂಗಲ್ ಯೂಟ್ರೈನ್ ಗೆಸ್ಟೇಷನ್ ಮೆನ್ಷನ್ ಮಾಡ್ತಾರೆ, ಮತ್ತು ಸರ್ವಿಕ್ಸ್ ಮೆಷರ್ಮೆಂಟು. ಪ್ಲೆಸೆಂಟಾ ಬಂದು ನಂದೇನು ಚೇಂಜ್ ಆಗಿರಲಿಲ್ಲ, ಪೋಸ್ಟೀರಿಯರ್ ವಾಲ್ ಅಂತಲೇ ಇತ್ತು. ಅಂದರೆ ವೆಲ್ ಅಬೌವ್ ದ ಇಂಟರ್ನಲ್ OS ಅಂದರೆ ಮೇಲಿತ್ತು, ಸ್ವಲ್ಪ ಮೇಲಿತ್ತು ನನಗೆ ಪ್ಲೆಸೆಂಟಾ. ಲಿಕ್ಕರ್ ಬಂದು ಅಡೆಕ್ವೇಟ್. umbilical cord ಬಂದು 2 arteries ಆ್ಯಂಡ್ 1 vein. ಫೀಟಲ್ ಹಾರ್ಟ್ ರೇಟ್ ಬಂದು 152 ಬೀಟ್ ಪರ್ ಮಿನಿಟ್ ಇತ್ತು ನನಗೆ. ಸೊ ವೆಯ್ಟ್ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ, ನೋಡ್ಬೋದು ನಿಮಗೆ.
ಎಫೆಕ್ಟಿವ್ ಫೀಟಲ್ ವೆಯ್ಟ್ ಬಂದು 446 ಗ್ರಾಮ್. ನೀವಿಲ್ಲಿ ನೋಡ್ಬೋದು 446 ಗ್ರಾಮ್ ಇದ್ಲು ನನ್ನ ಮಗಳು 5 ಮಂತ್ಸಲ್ಲಿ. ಸೊ ನೆಕ್ಸ್ಟ್ ಬಂದು ಫೂಟ್ ಲೆಂತ್, ನಿಮಗೆ ಇಲ್ಲಿ ಫೂಟ್ ಲೆಂತ್ ಬಂದು 37 ಮಿಲಿಮೀಟರ್, TCD ಬಂದು 22.6 ಮಿಲಿಮೀಟರ್, ಮಿಕ್ಕಿದೆಲ್ಲ ನಾಸಲ್ ಬೋನ್ದು ಮಿಲಿಮೀಟರು, ನೋಕಲ್ ಫೋಲ್ಡು ಮಿಲಿಮೀಟರ್ ಎಲ್ಲ ನಿಮಗೆ ಇಲ್ಲಿ ಹಾಕಿರ್ತಾರೆ. ಸೊ ನೋಡ್ಬೋದು ನೀವಿಲ್ಲಿ ಹೆಡ್ದು ಎಲ್ಲದನ್ನು 5 ಮಂತ್ ಸ್ಕ್ಯಾನು, ಅನಮಲ್ ಸ್ಕ್ಯಾನು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನು. ನಿಮಗೆಲ್ಲ ಇಲ್ಲಿ ಮೆಷರ್ ಮಾಡ್ತಾರೆ. 5 ಮಂತ್ಸಿಗೆ ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ, ಬಟ್ ಎಲ್ಲ ಆರ್ಗನ್ಸ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ. ನೀವು ನೋಡ್ಬೋದು ಹಾರ್ಟು, ಅಬ್ಡಮೆನ್ನು, ಬ್ಲ್ಯಾಡರ್ಸು, ಕಿಡ್ನಿ, ಆಮೇಲೆ ಫೀಟಲ್ ಲಾಂಗ್ ಬೋನ್ಸು ಎಲ್ಲ ಅಪಿಯರ್ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಸಿಂಗಲ್ ಲೈವ್ ಇಂಟ್ರಾ ಯೂಟ್ರೈನ್ ಗೆಸ್ಟೇಷನ್ ಎಷ್ಟು ಅಂದರೆ 21 ವೀಕ್ಸ್, ಅಂದರೆ 5 ಮಂತ್ಸ್ ಮೇಲೆ 1 ವೀಕ್ ಆಗಿತ್ತು ನನಗೆ. ಕರೆಕ್ಟ್ ಡೇಟ್ ಬಂದು 10/6 ಅಕ್ಟೋಬರ್ 6. ಪ್ಲೆಸೆಂಟಾ ಪೋಸ್ಟೀರಿಯರ್ ಲಿಕ್ವರ್ ಅಡಿಕ್ವೇಟ್ ಆಗಿದೆ ಅಂತ ಇತ್ತು. ಸೊ ದಯವಿಟ್ಟು ಯಾರು 5th ಮಂತ್ ಸ್ಕ್ಯಾನ್ನ ನೀವು ಮಿಸ್ ಮಾಡಬೇಡಿ. 5th ಮಂತ್ ಸ್ಕ್ಯಾನ್ನ ನೀವು ಮಾಡಿಸ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ. ಸೊ ನೆಕ್ಸ್ಟ್ ಬಂದು ನಿಮಗೆ ನಂದು ಲಾಸ್ಟ್ 7 ಮಂತ್ ಸ್ಕ್ಯಾನು, ಗ್ರೋತ್ ಸ್ಕ್ಯಾನು. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಮಾಡಿಸಿರಲಿಲ್ಲ ನನ್ನ ಮಗಳಿಗೆ. ಸೆಕೆಂಡ್ ಬೇಬಿಗೆ ನನಗೆ ಡಾಕ್ಟರ್ ಹೇಳಿದ್ರು ಮಾಡಿಸಿ ಒಂದ್ಸರಿ ಗ್ರೋತ್ ಸ್ಕ್ಯಾನ್ ನೋಡೋಣ ಹೇಗೆ ಡೆವಲಪ್ಮೆಂಟ್ ಆಗಿದೆ ಬೇಬಿದು ಅಂತ. ಸೊ ಹಾಗಾಗಿ ನಾನು ಮಾಡಿಸಿದ್ದು. ಅದರಲ್ಲಿ ಪ್ರೆಸೆಂಟೇಷನ್ ಗೊತ್ತಾಯಿತು ನನಗೆ ಸೆಫಾಲಿಕ್ ಇದೆ ಅಂತ. ಸೆಫಾಲಿಕ್ ಅಂದರೆ ಮಗು ಕೆಳಗಡೆ ಬಂದಿದೆ ಅಂತ. ಪ್ರೆಸೆಂಟೇಷನಲ್ಲಿ ಟ್ರಾನ್ಸ್ವರ್ಸ್, ಸೆಫಾಲಿಕ್ಕು, ಬ್ರೀಚು ಈ ಥರ ಪೊಸಿಷನ್ಸ್ ಇರುತ್ತೆ. ಬ್ರೀಚ್ ಇದ್ದರೆ ಮಗು ಮೇಲ್ಗಡೆನೇ ಇರುತ್ತೆ, ಟ್ರಾನ್ಸ್ವರ್ಸ್ ಅಂದರೆ ಅಡ್ಡಡ್ಡ ಇರುತ್ತೆ, ಸೆಫಾಲಿಕ್ ಅಂದರೆ ತಲೆ ಕೆಳಗಡೆ ಬಂದಿರುತ್ತೆ ಮಗುದು. ಪ್ಲೆಸೆಂಟನ್ನು ನಂದು ಏನು ಚೇಂಜ್ ಆಗಿರಲಿಲ್ಲ, ಪೋಸ್ಟೀರಿಯರೇ ಇತ್ತು. ಮತ್ತು ಲಿಕ್ಕರ್ ಅಡಕ್ವೇಟ್ ಆಗಿತ್ತು. ಅಮ್ಯುನಿಟಿಕ್ ಫ್ಲೂಯಿಡ್ ಇಂಡೆಕ್ಸ್ ಬಂದು ನನಗೆ 14.5 ಇತ್ತು. ಸೊ ನೀರು ನನಗೆ ಚೆನ್ನಾಗೇ ಇತ್ತು. ಆವಾಗ ಹಾರ್ಟ್ ರೇಟ್ ಬಂದು 151 ಬೀಟ್ ಪರ್ ಮಿನಿಟ್ ಇತ್ತು. ಸೊ ನೋಡ್ಬೋದು ನಿಮ್ಮದು ಮಗುದು ವೆಯ್ಟ್ ಬಂದಾಗ 1 kg 559 ಗ್ರಾಮ್ಸ್ ಇತ್ತು ಪಾಪು ನನಗೆ ವೆಯ್ಟು, ನಮ್ಮ ಪುಟಾಣಿ ಬಂದು. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿ ಮೆಷರ್ಮೆಂಟ್ ಕೊಡೋದಿಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಕೊಡ್ತಾರೆ ಅಷ್ಟೇ. ನಿಮಗೆ ಯಾವುದೇ ರೀತಿ ಮೆಷರ್ಮೆಂಟ್ ಏನು ಕೊಡೋದಿಲ್ಲ. ಇಲ್ಲಿ ನೋಡ್ಬೋದು ನೀವು 30 ವೀಕ್ಸ್ ಆಗಿತ್ತು. 30 ಅಂದರೆ 1.5 ಮಂತ್ಸ್ ಆಗಿತ್ತು ನನಗೆ ಇದನ್ನು ಮಾಡಿಸಿದಾಗ, ಐ ಸ್ಕ್ಯಾನಿಂಗ್ ಮಾಡಿಸಿದಾಗ. ಸೊ ನನಗೆ ಅಮ್ಯುನಿಟಿಕ್ ಫ್ಲೂಯಿಡಲ್ಲಿ ನನಗೆ ಚೆನ್ನಾಗಿತ್ತು. ಸೊ ಚೆನ್ನಾಗಿ ಆದಷ್ಟು ನೀರು ಕುಡೀರಿ. ನೋಡ್ಬೋದು ನೀವು ಹಾರ್ಟ್ ಬೀಟ್, ಎಷ್ಟು ನೀರು ಕುಡಿದ್ರೂ ಅಷ್ಟು ಅಮ್ಯುನಿಟಿಕ್ ಫ್ಲೂಯಿಡ್ ಚೆನ್ನಾಗಿರುತ್ತೆ ಒಳಗಡೆ. ಲಾಸ್ಟ್ ಸ್ಕ್ಯಾನ್ ಮಾಡಿದ್ದು ನಾನು ಡಿಸೈಡ್ ಆಗಿದ್ದು ರಾಜೇಶ್ವರಿ ಹಾಸ್ಪಿಟಲಿಗೆ ಹೋಗಬೇಕು ಅಂತ ಡೆಲಿವರಿಗೆ. ಸೊ ಅಲ್ಲಿ ನನಗೆ ಲಾಸ್ಟ್ ಸ್ಕ್ಯಾನ್ ಮಾಡಿದ್ರು, ಅಂದರೆ ನೋಡೋಣ ಬೇಬಿ ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ನನಗೆ ಲಾಸ್ಟ್ ಸ್ಕ್ಯಾನ್ ಮಾಡಿದ್ದು. ನೋಡ್ಬೋದು ನೀವಿಲ್ಲಿ 37 ವೀಕ್ಸ್ ಆಗಿತ್ತು ನನಗೆ ಆಲ್ರೆಡಿ 37 ವೀಕ್ಸ್. ಇಲ್ಲಿ ನೋಡ್ಬೋದು ಲಿಕ್ಕರ್ ಅಡಿಕ್ವೇಟ್ ಎಲ್ಲ 8 ಔಟ್ ಆಫ್ 8 ಎಷ್ಟಿದೆ ಅಂದರೆ ಅಡಿಕ್ವೇಟ್ ಚೆನ್ನಾಗಿದೆ, 2 ಔಟ್ ಆಫ್ 2. ಫೀಟಲ್ ಟೋನ್ ಚೆನ್ನಾಗಿದೆ, ಮೂಮೆಂಟ್ಸು ಇದೆ, ಬ್ರೀತಿಂಗ್ ಇದೆ ಅಂತ. ನೆಕ್ಸ್ಟು ಹಾಗೆ ಬಂದು ನಿಮಗೆ ಇಲ್ಲಿ ನೋಡ್ಬೋದು 37 ವೀಕ್ಸ್ ಆಗಿ 4 ಡೇಸ್ ಆಗಿತ್ತು ನನಗೆ. 37 ವೀಕ್ಸ್ ಅಂದರೆ 9 ಮಂತ್ಸ್ ಕಂಪ್ಲೀಟ್ ಆಗಿತ್ತು ನನಗೆ. ಸೊ ಇದು ಹೇಗೆ ಡೇಟ್ ಆ್ಯಸ್ ಪರ್ ಡೇಟಿಂಗ್ ಸ್ಕ್ಯಾನ್ ಅಂದರೆ ನನಗೆ ಅಕ್ಟೋಬರ್ 6 ಕೊಟ್ಟಿದ್ದು. ಮಗು ವೆಯ್ಟ್ ಬಂದು ನನಗೆ ಆಲ್ರೆಡಿ 3 kg 320 ಗ್ರಾಮ್ ಇತ್ತು ಪಾಪು. ಸೊ ಫೀಟಲ್ ಹಾರ್ಟ್ ರೇಟ್ ನನಗೆ ಆವಾಗ 136 ಬೀಟ್ ಪರ್ ಮಿನಿಟ್ ಇತ್ತು. ಸೊ ಪ್ಲೆಸೆಂಟಾ ಫಂಡಲ್ ಪೋಸ್ಟೀರಿಯರ್ ಇತ್ತು ಆಗ ನನಗೆ. 7 ಮಂತ್ಸಲ್ಲಿ ಬರೀ ಪೋಸ್ಟೀರಿಯರ್ ಇತ್ತು. ನನಗೆ 9 ಮಂತ್ಸಲ್ಲಿ ಸ್ಕ್ಯಾನ್ ಮಾಡಿದಾಗ ಅದು ಫಂಡಲ್ ಪೋಸ್ಟೀರಿಯರ್ ಅಂತ ಬಂತು. ಸೊ ಎಲ್ಲ ಚೆನ್ನಾಗಿದೆ. ಅಮ್ಯುನಿಟಿಕ್ ಫ್ಲೂಯಿಡ್ ಇಂಡೆಕ್ಸು ಚೆನ್ನಾಗಿದೆ, 12 to 13 ಸೆಂಟಿಮೀಟರ್ ನೀಡಿದೆ. ಮತ್ತು ಏನು ಸ್ಕ್ಯಾರ್ ಥಿಕ್ನೆಸ್ ಅಂದರೆ ಒಳಗಡೆ ಇದು ಏನು ನಮಗೆ ಸ್ಟಿಚ್ ಹಾಕಿರ್ತಾರೋ ಅದು ಎಲ್ಲ ನಮಗೆ ನಾರ್ಮಲ್ ಆಗಿದೆ ಅಂತ ಬಂತು. ಸೊ ಡಾಕ್ಟರ್ ಏನಂತ ನನಗೆ ಸಜೆಸ್ಟ್ ಮಾಡಿದ್ರು ಅಂದರೆ ಆಲ್ರೆಡಿ 37 ವೀಕ್ಸ್ ಆಗಿದೆ ಮತ್ತು ಬೇಬಿ ವೆಯ್ಟ್ ಆಲ್ರೆಡಿ 3 kg ಕಂಪ್ಲೀಟ್ ಆಗಿದೆ, 3 kg ಮೇಲಿದೆ. ಸೊ ವಿ ಕ್ಯಾನ್ ಗೋ ಫಾರ್ ಸಿಸೇರಿಯನ್ ಅಂತ ಡಾಕ್ಟರ್ ನನಗೆ ಸಜೆಷನ್ ಮಾಡಿದ್ರು. ಸೊ ಅದು ಈ ಡೇಟ್ ಸ್ಕ್ಯಾನ್ ಆಗಿದ್ದು ನನಗೆ ನೀವು ನೋಡ್ಬೋದು ಸೆಪ್ಟೆಂಬರ್ 18th ನನಗೆ ಸ್ಕ್ಯಾನ್ ಆಗಿದ್ದು. ನಾನು 23rd ಅಡ್ಮಿಷನ್ ಆದೆ. 24th ಮಾರ್ನಿಂಗ್ ನನಗೆ ನಮ್ಮ ಪುಟಾಣಿ ಹುಟ್ಟಿದ್ಲು. ಸೊ ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರುತ್ತೆ. ಇಷ್ಟೇ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರುತ್ತೆ. ದಯವಿಟ್ಟು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ದಯವಿಟ್ಟು ಎಲ್ಲ ಸ್ಕ್ಯಾನಿಂಗ್ಗಳು ಮಾಡಿಸ್ಕೊಳ್ಳಿ. ಡಬಲ್ ಮಾರ್ಕರ್ ಟೆಸ್ಟನ್ನ
ಸಜೆಸ್ಟ್ ಮಾಡಿದ್ರು ಅದನ್ನು ಮಾಡಿಸ್ಕೊಳ್ಳಿ. ನಾನೇನಕ್ಕೆ ಡಬಲ್ ಮಾರ್ಕರ್ ಟೆಸ್ಟನ್ನು ಮಾಡಿಸ್ದೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಮಾಡಿಸ್ತಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾಕೆ ಮಾಡಿಸ್ದೆ ಅನ್ನೋದನ್ನು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಬೇಕಾದ್ರೆ. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಅಲ್ಲ ಹಾಗೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.